ಮಧುಕೈಟ ಭಾರ ವಧೆಯೆಂಬ 3ನೇ ಅಧ್ಯಾಯ. ದೇವಿಯು ಸುದರ್ಶನಾಸ್ತ್ರದಿಂದ ಮಧುಕೈಟಭರನ್ನು ಸಂಹರಿಸಿದ್ದು. ಶೌರ್ಯಮಯ ಮಧುಕೈಟಭರಗಳ ಶೌರ್ಯರೂಪಿ ಪರಾಂಬೆ ಭುಜಬಲ. ಶೌರ್ಯದಿಂದ ಸಂಹರಿಸಿದ್ದಳು. ಸುದರ್ಶನಾಸ್ತ್ರದಲ್ಲಿ ವೃಷಭನೇ ಕೇಳು. ದೇವಿಯು ನಮ್ಮನ್ನು ಕರುಣಿಸಿ ಮಾಯವಾದ ಆನಂತರ ನಾವು ತಾಯಿಯಿಂದ ಅಗಲಿದ ಕರುವು ಮರುಗುವಂತೆ ಬಹಳ ಮರುಗಿದ್ದೆವು. ಸುಂದರವಾದ ಸರ್ವಮಂಗಳೆಯನ್ನು ಅಗಲಿ ನಾವು ಚಿಂತೆಯಲ್ಲಿ ತೊಡಲಿ ನಮ್ಮಲ್ಲಿಯೇ ಬಹಳ ಯೋಚನೆಯನ್ನು ಮಾಡಿದ್ದೆವು. ಆದರೆ ಚಿಂತೆ ಮಾಡುವುದರಿಂದೇನು ಬರುವುದು? ನಾವು ದೇವಿ ಆಜ್ಞೆಯನ್ನು ಶಿರಸಾವಹಿಸಿದ್ದೆವು. ಇನ್ನು ಲೋಕದ ವಿಚಾರಕ್ಕೆ ಏನು ಮಾಡುವುದು ಎಂದು ನಾವು ಮೂವರು ಬಹಳ ಪೇಚಿನಲ್ಲಿ ಸಿಕ್ಕಿಕೊಂಡೆವು. ಏಕೆಂದರೆ ಜಗತ್ತಿಗೆ ಒಬ್ಬನೇ ಒಡೆಯನಾದರೆ ಜಗತ್ತು ಏನು ತೊರೆಯದಿಲ್ಲದೆ ಸುಸೂತ್ರವಾಗಿ ನಡೆಯುತ್ತದೆ. ಮೂವರು ಒಡೆಯರಾದರೆ ಜಗತ್ತು ಹೇಗೆ ನಡೆದಿತ್ತು? ಜಗತ್ತಿಗೆ ನಾನೇ ಒಡೆಯ, ನನ್ನ ಮಾತನ್ನು ಜಗತ್ತು ಪಾಲಿಸಲೇಬೇಕು ಎನ್ನಲು ಆಗ ಬ್ರಹ್ಮನು, ನಾನು ಜಗತ್ತಿಗೆ ಒಡೆಯ, ನೀವೆಲ್ಲರೂ ನನ್ನ ಆಜ್ಞೆಯಲ್ಲಿರಿ ಎಂದನು. ಯಾರ ಗರ್ಭದಲ್ಲಿ 14 ಪ್ರಪಂಚಗಳು ಇರುವುದೋ ಅವರೇ ಒಡೆಯರು, ಯಾರಿಗೆಲ್ಲವೂ ಅವರು ಕಿಂಕರು ಎಂದು ವಿಷ್ಣುವು ನುಡಿಯಲು ಬ್ರಹ್ಮನ ನಗುತ್ತಾ, ವಿಷ್ಣು ನಿನಗೆ ಈಗಲೇ ಜಗತ್ತುಗಳನ್ನು ತೋರಿಸುತ್ತೇನೆ ಎಂದು ನಮ್ಮಿಬ್ಬರನ್ನು ನುಂಗಿದ್ದನು. ಬಸವೇಶ್ವರನೇ ಕೇಳು, ನಾವಿಬ್ಬರು ಅವನ ಗರ್ಭದಲ್ಲಿ ಹೊಕ್ಕೆವು. ಬ್ರಹ್ಮನ ಗರ್ಭದಲ್ಲಿ ಲೆಕ್ಕವಿಲ್ಲದಷ್ಟು ನದಿಗಳು, ಪರ್ವತಗಳು, ಹಕ್ಕಿಗಳು, ಹುಳುಗಳು, ಕ್ರಿಮಿಗಳು, ಪಶುಗಳು, ಮನುಷ್ಯರು, ದೇವತೆಗಳು, ಗಂಧರ್ವರು, ಘೋರವಾದ ಅರಣ್ಯವು, ಸಮುದ್ರಗಳು, ಬಲಿಷ್ಠರಾದ ರಾಜರು, ರಥ, ಕುದುರೆ, ಸೈನ್ಯ, ಮಹಾರಥರು, ಶಸ್ತ್ರ, ಕಹಳೆ, ಬೇರಿ, ಯುದ್ಧ, ಬಿರುಗಾಳಿ, ಶುಭ ಶೋಭನ, ವೈಭವ, ಮತಿ, ಶಮೆ, ಗುರುಭಜನೆ, ಭಕ್ತಿ, ಸತ್ವ, ರಜಸ್ಸು, ತಪಸ್ಸು ಎಂಬ 3 ಅಸಂಖ್ಯಾತ ಋಷಿಗಳು, ನಾನಾ ದೇಶಗಳು, ಕೊಳಗಳು, ಅನೇಕ ತೀರ್ಥಸ್ನಾನ ಕ್ಷೇತ್ರಗಳು, ಸ್ವರ್ಗ, ಮರ್ತ್ಯ, ಪಾತಾಳ, ಬ್ರಹ್ಮಲೋಕ, ಶಿವಲೋಕ, ವೈಕುಂಠ ಮೊದಲಾದವುಗಳನ್ನು ನೋಡಿ ನಾವಿಬ್ಬರು ಬಹಳ ಹರ್ಷಪುಲಕಿತರಾದೆವು. ಈಗ ಎಲ್ಲವನ್ನು ನೋಡಿ ಹೊರಗೆ ಬರಲು ಅಸಾಧ್ಯವಾಗಿರಲು ನಾನು ಬ್ರಹ್ಮನ ಹಣೆಯಿಂದಲೂ ನಾರಾಯಣನು ಕೆಳಭಾಗಕ್ಕೆ ಇಳಿದು ಅದೋ ದ್ವಾರದಿಂದಲೂ ಹೊರಗೆ ಬಂದೆವು. ನಾರಾಯಣನಿಗೆ ಅಧೋಕ್ಷನೆಂಬ ಹೆಸರು ಉಂಟಾಯಿತು. ನಾವು ಬ್ರಹ್ಮನ ಗರ್ಭದಲ್ಲಿ ಅಡಗಿದ್ದ ಲೋಕಗಳನ್ನು ಕಂಡು ಮೆಚ್ಚಿಕೊಂಡೆವು. ನಮಗೆ ಆಶ್ಚರ್ಯವೂ ಆಯಿತು. ಆಗ ವಿಷ್ಣುವು, ನಿಮಗೆ ಇಷ್ಟವಿದ್ದರೆ ನನ್ನ ಗರ್ಭದಲ್ಲಿಯೂ ಅಸಂಖ್ಯಾತ ಲೋಕಗಳನ್ನು ನೋಡಿ ಎಂದು ತನ್ನ ಬಾಯಿಯನ್ನು ಅಗಲಿಸಿದ್ದನು. ನಾನು ಆಗ, ಬ್ರಹ್ಮನೇ, ನೀನು ವಿಷ್ಣು ಗರ್ಭವನ್ನು ನೋಡಿದ್ದರೆ ಆಯಿತು, ಅಬ್ಬರಬೇಕೆ ಎನ್ನಲು ಬ್ರಹ್ಮನು ವಿಷ್ಣುವಿನ ಗರ್ಭಕ್ಕೆ ಇಳಿದನು. ನೋಡುತ್ತಿದ್ದಂತೆಯೇ ವಿಷ್ಣುವು ಯೋಗರೂಢನಾಗಿ ಆಲದ ಎಲೆಯ ಮೇಲೆ ಮಲಗಿ ತಾನೇ ಪರಬ್ರಹ್ಮ ಪೂರ್ಣನಾದನು. ದೇವಿಯ ಪಾದಕಮಲ ಧ್ಯಾನದಿಂದ ಇಂದ್ರಿಯಗಳು ಸ್ಥಗಿತವಾದವು. ಹರಿಯು ಬಹಿರಂಗವನ್ನು ಮರೆತು ಪರಮಾತ್ಮನಾದನು. ಇದನ್ನು ನೋಡಲು ನಾನು ಇಚ್ಛಿಸಿ ಅವರಿಬ್ಬರೇ ತಾವೇ ಬಂದರೆ ನೋಡುವೆನೆಂದುಕೊಂಡು ಆ ಸ್ಥಳವನ್ನು ಬಿಟ್ಟೆನು. ಆಗ ಅಜಾಂಡವು ಹೇಗಿರುವುದೋ ನೋಡೋಣವೆಂದು ನಾನು ಹೋಗುತ್ತಿರಲು ನಾನಾ ರೀತಿಯ ಚಿತ್ರಗಳಲ್ಲಿ ಕಾಣತೊಡಗಿತು. ನಾನು ಇತ್ತ ಹೊರಟಿರಲು ಬ್ರಹ್ಮನು ಹರಿಯ ಗರ್ಭದಲ್ಲಿ ಇಳಿದು ನಡೆಯುತ್ತಾ ಅನೇಕ ಜಗತ್ತುಗಳನ್ನು, ಕೋಶಗಳನ್ನು ನೋಡಿದ್ದೆನು. ನಾನು ಮತ್ತು ವಿಷ್ಣು ಬ್ರಹ್ಮನ ಗರ್ಭದಲ್ಲಿ ಕಂಡಂತೆ ಬ್ರಹ್ಮನು ವಿಷ್ಣುವಿನ ಗರ್ಭದಲ್ಲಿ ಬ್ರಹ್ಮಲೋಕದಿಂದ ಹಿಡಿದು ಬಹಳ ವಿಚಿತ್ರವಾದ ವಸ್ತು ವಿಷಯಗಳನ್ನು ಕಂಡು ಬಹಳ ಆಯಾಸಗೊಂಡು ಹೊರಗೆ ಬರಲು ದಾರಿ ಕಾಣದೆ ಹರಿಯ ನಾಭಿಕಮಲದ ಮುಖಾಂತರ ಹೊರಬಂದು ಹೆದರಿ 4 ದಿಕ್ಕುಗಳನ್ನು ನೋಡಿದ್ದೆನು. ಹಾಗೆ ಬ್ರಹ್ಮನು 4 ದಿಕ್ಕುಗಳನ್ನು ನೋಡಿದ್ದರಿಂದ ಅವನಿಗೆ 4 ಮುಖಗಳ ಉಂಟಾದವು. ಮತ್ತೆ ಮೇಲಕ್ಕೆ ಮುಖವನ್ನೆತ್ತಿ ನೋಡಿದ್ದರಿಂದ ಮತ್ತೊಂದು ಮುಖವು ಉಂಟಾಯಿತು. ಆ ಏಕಮುಖವು ಕಾಲಾಂತರದಲ್ಲಿ ಶಿವನಿಗೆ ಕಪಾಲವಾಗಿ ಈ 4 ಮುಖಗಳಿಂದ 4 ವೇದಗಳು ಹುಟ್ಟಿದ್ದವು. ಅದೇ ಸಮಯದಲ್ಲಿ ವಿಷ್ಣುವಿನ ಕಿವಿಯಿಂದ ದೋಷಿಗಳು, ರೂಪಿಗಳು, ಬಲಯುತರು ಮತ್ತು ಶೂರರು ಆದ ಮಧುಕೈಟಭ ಎಂಬುವರು ಹುಟ್ಟಿ ಖಡ್ಗ, ಹಲಿಗೆ, ಗದೆ, ಶೂಲ, ಕಠಾರಿ, ಬಿಲ್ಲು, ಬಾಣ, ಪಾಶಗಳಿಂದ ಬ್ರಹ್ಮನನ್ನು ಕೊಲ್ಲಬಂದರು. ಹಾಗೆ ಬಂದವರನ್ನು ನೋಡಿ ಬ್ರಹ್ಮನು ಈ ತಾಮಸ ಬುದ್ಧಿಯ ರಾಕ್ಷಸರನ್ನು ತನ್ನಿಂದ ಸೋಲಿಸಲು ಆಗದ ವಿಷ್ಣು ಒಬ್ಬನೇ ಸೋಲಿಸಬಲ್ಲನು ಎಂದು ನಿರ್ಧರಿಸಿ ಆ ಪುಂಡರನ್ನು ಎದುರಿಸುವಂತೆ ತನ್ನ ಪರಿವಾರಕ್ಕೆ ಆಜ್ಞೆಯಾಯಿತು.
ಬ್ರಹ್ಮನು ದೇವಿಯನ್ನು ಕುರಿತು ಧ್ಯಾನಿಸಿದ್ದನು. ದೇವಿ, ನೀನು ವಿಷ್ಣುವನ್ನು ಎಬ್ಬಿಸು. ಒಂದು ಅರ್ಧ ಕ್ಷಣಕ್ಕಾಗಿ ಅವನ ಕಣ್ಣುಗಳನ್ನು ತೆರೆಯಿಸು. ಸ್ವಲ್ಪ ಉಸಿರಾಡಿದ್ದರೆ ಸಾಕು. ಆತನನ್ನು ಸಮಾಧಿಯಿಂದ ಸ್ವಲ್ಪ ಹೊತ್ತಿಗಾಗಿ ಎಬ್ಬಿಸೆಂದಳು. ದೇವಿ ಧಾತ್ರಿ ಮಹೋಗ್ರೆಯೇ, ಉಗ್ರೆ, ಅವನು ರಾಕ್ಷಸರನ್ನು ಕೊಲ್ಲಲಿ. ಮುಖದಿಂದ ಕಣ್ಣುಗಳಿಂದ ಜ್ವಾಲೆಯನ್ನು ಉಗುಳುತ್ತಿರುವ ದೇವಿ, ಜ್ವಾಲಿನಿಯೇ, ಕಾಳರಾತ್ರಿಯೇ, ಕಾರಾಳವದನೆಯೇ, ಹೆಣ್ಣು ಗಣ್ಣುಗಳುಳ್ಳವಳೆ, ಅತ್ಯಂತ ಭೀಷಣಿಯೇ, ಮಹಾರಾತ್ರಿಯೇ, ಮಹಾವೀರಳೆ, ನೀಲಕಂಠಳೆ, ಶುಭಾಂಗಿಯೇ, ನಿರ್ಮಳಲೆ, ನೀಲ ಕುದುರೆಯ ಮೇಲೆ ವೀರ ರಾಜಮಾನಳಾಗಿರುವವಳೆ, ನೀಲವರ್ಣದ ವಸ್ತ್ರವನ್ನು ಹುಟ್ಟಿ ಇರುವವಳೆ, ದಯಮಾಡಿ ಹರಿಯನ್ನು ಎಚ್ಚರಿಗೊಳಿಸು. ಪ್ರಾಣಶಕ್ತಿಯೇ, ಪರಾಂಬೆ, ಹಲಿಗೆ, ಕತ್ತಿ, ಮದ್ಗಲ, ಶೂಲ, ಬಾಣ, ಬಿಲ್ಲುಗಳನ್ನು ಧರಿಸಿರುವವಳೆ, ಶಂಕಿನಿಯೇ, ಶಕ್ತಿಯೇ, ಚಕ್ರ, ಮುಸುಗಳನ್ನು ಹಿಡಿದಿರುವವಳೆ, ವಿಷ್ಣುವಿಗೆ ಶಕ್ತಿಯನ್ನು ಉಂಟು ಮಾಡುವಂಥವಳೆ, ಸರ್ವರಿಗೂ ಪ್ರಾಣ ಸ್ವರೂಪಳೆ, ಸರ್ವರನ್ನು ಸಲಹುವವಳೆ, ಬ್ರಹ್ಮಳೆ, ವಿಷ್ಣುವನ್ನು ದಯಮಾಡಿ ಎಬ್ಬಿಸು ಎಂದು ಬ್ರಹ್ಮನು ಪ್ರಾರ್ಥಿಸಿದ್ದನು. ಪರಾಂಬೆಯು ಚೇತಾತ್ಮಕಳಾದಳಲ್ಲವೇ? ಆಕೆಯು ವಿಷ್ಣುವನ್ನು ಎಬ್ಬಿಸಿದ್ದಳು. ವಿಷ್ಣುವು ಸಮಾಧಿ ಸ್ಥಿತಿಯಿಂದ ಎಚ್ಚರಗೊಂಡು ಮೂಗಿನಿಂದ ಉಸಿರಾಡ ತೊಡಗಿ ಕಣ್ಣುಗಳನ್ನು ಬಿಟ್ಟನು. ಬ್ರಹ್ಮನು ಅತ್ಯಂತ ಆನಂದದಿಂದ ಅವನನ್ನು ಕುರಿತು, ಈ ದುಷ್ಟರನ್ನು ಸಂಹಾರ ಮಾಡು ಎಂದನು. ಆಗ ವಿಷ್ಣುವು ಸಮುದ್ರದಲ್ಲಿ ಎದ್ದ ಬಡಬಗ್ನಿಯು ರೌದ್ರವೆಲ್ಲ ಸೇರಿ ಮುದ್ದೆಯಾಗಿ ಎದ್ದಿತು. ಪ್ರಳಯ ಕಾಲದ ಮಹಾಭೈರವನು ಮಹಾಮೃತ್ಯುವು ಎಂಬಂತೆ ಎದ್ದನು. ಕಣ್ಣುಗಳಿಂದ ಕೆಂಡವು ಕಾರುತ್ತಿತ್ತು. ಸಿಡಿಲಿನ ಮುದ್ದೆಯಂತೆ ಬಾಯಿ ಮೂಗುಗಳಲ್ಲಿ ಹೊಗೆ ಉರಿಗಳು ಉಂಟಾಗಿ ಶ್ರೇಷ್ಠವಾದ ಸುದರ್ಶನ ಚಕ್ರವನ್ನು ಹಿಡಿದನು. ಶೌನಕರೇ ಕೇಳಿ, ಹಗಲು ಆ ಮಹಾಕಾಳಿಯೇ ಹರಿಯಾಗಿದ್ದಳು. ಇದು ಸುಳ್ಳಲ್ಲ, ನಿಜ. ಆಕೆ ಪುರುಷ ರೂಪಿಯೂ ಆಗಿದ್ದಾಳೆ, ಸ್ತ್ರೀಯೂ ಆಗಿದ್ದಾಳೆ. ಜ್ಞಾನಿಯಾದ ನಂದಿಯೇ ಕೇಳು, ಹರಿಯೇ ದೇವಿ, ದೇವಿಯೇ ಹರಿ ಎಂದು ವೇದ ಹೇಳುತ್ತಿದೆ. ಇದನ್ನು ತಿಳಿ. ಜನರು ವಿಷ್ಣುವೇ ಮಾಯೆ ಎನ್ನುವರು. ಈ ಮಾಯೆಯನ್ನು ಜಯಿಸಲು ಯಾರಿಂದಲೂ ಆಗಲಿಲ್ಲ. ವಿಷ್ಣುವೇ ಮಹಾಕಾಳಿ, ಮಹಾಕಾಳಿಯೇ ವಿಷ್ಣು. ಆದ್ದರಿಂದ ವಿಷ್ಣುವೇ ದೇವಿ, ವಿಷ್ಣುಮಯೇ ಇದೆಲ್ಲವೂ. ಆ ಮಹಾದೇವಿಯ ಮಹಿಮೆ. ವಿಷ್ಣು ಬಿಟ್ಟ ಸುದರ್ಶನಾಸ್ತ್ರವು ಮಧುವೆಂಬ ರಾಕ್ಷಸನಿಗೆ ತಗುಲಿತು. ಅವನು ರೋಷದಿಂದ ಶೂಲವನ್ನು ಎತ್ತಿ, ಇದರಿಂದ ತಪ್ಪಿಸಿಕೋ ಎಂದು ನುಡಿದು ಎಸೆದನು. ಆಗ ಅದನ್ನೇ ಹಿಡಿದು ವಿಶ್ವಪತಿಯಾದ ವಿಷ್ಣುವು ಅವನಿಗೆ ಗಾಯವಾಗುವಂತೆ ಎಸೆದನು. ಆಗ ಕೈಟಬನು ಗದೆಯನ್ನು ತಿರುಗಿಸಿ ಹರಿಯ ತಲೆಗೆ ಹೊಡೆದನು. ಒಡೆಯನೇ ಹರಿಯು ಅವನ ಏಟನ್ನು ತಪ್ಪಿಸಿಕೊಂಡು ತನ್ನ ಶೂಲದಿಂದ ಅವನನ್ನು ತಿವಿದನು. ಆಗ ಅವನು ಹಲ್ಲು ಕಡಿದು ಜೋರಾಗಿ ಕೂಗಿದ್ದನು. ಮತ್ತೆ ಜಗದೀಶ್ವರನು ಈ ಬ್ರಹ್ಮಾಂಡವು ಒಡೆದು ಹೋಯಿತು ಎಂಬಂತೆ ಶತಕೋಟಿ ಸಂಖ್ಯೆಯಲ್ಲಿ ಬಾಣಗಳು ಪ್ರಯೋಗಿಸಿದ್ದನು. ಆನಂತರ ರಾಕ್ಷಸನ ಎದೆಯನ್ನು ತಿವಿದು ಅವನ ಅಗ್ರಜನ ತಲೆಯನ್ನು ಗದೆಯಿಂದ ಅತ್ಯಂತ ಉಗ್ರವಾದ ಕೋಪದಿಂದ ಅಪ್ಪಳಿಸಿದ್ದನು. ಬ್ರಹ್ಮಾಂಡವೆಲ್ಲ ಆ ಶಬ್ದದಿಂದ ನಡುಗಿ ಹೋಯಿತು. ಈ ಮೂವರು ಸಾಹಸವನ್ನು ಯಾರು ತಾನೇ ವರ್ಣಿಸಬಲ್ಲರು? ಮೂವರು ಮೀಸೆಗಳು ಕುಣಿಯುತ್ತಿದ್ದವು. ಅವರ ಕಣ್ಣುಗಳಿಂದ ಕಿಡಿಗಳು ಮಳೆಯಂತೆ ಹೊರಬಿದ್ದವು. ಮಗುವೇ ಕೇಳು, ಅವರ ಶಸ್ತ್ರದ ಕಡಿಲೆಂಬ ಶಬ್ದವು ಬ್ರಹ್ಮಾಂಡದ ಒಳಗೂ ಹೊರಗೂ ಪ್ರತಿಧ್ವನಿಗೈದಿತು. ಅಜಾಂಡವು ಅವರ ಗದೆಗಳ ಘಾತಕ್ಕೆ ಜರ್ಜಿತವಾಯಿತು. ಗದೆಯನ್ನು ತಿರುವಿದಾಗ ಆಕಾಶವು ಗಿರ್ರನೆ ತಿರುಗಿತು. ಸುಳಿಗಳಲ್ಲಿ ಬಿರ್ರನೆಂದು ಬೀಸಿತು. ಮೋಡವು ತೆರೆಯಾಯಿತು. ವೇಗವಾಗಿ ಚಲಿಸುತ್ತಿದ್ದ ಗದೆಗಳು ಪರಸ್ಪರ ತಾಗಿ ಕಿಡಿಗಳೆದ್ದವು. ರಾಕ್ಷಸರು ಜಲವನ್ನು ಪ್ರಯೋಗಿಸಿದ್ದರು. ಅದಕ್ಕೆ ವೈರಿಕ್ತವಾಗಿ ವಿಷ್ಣುವು ಬೆಂಕಿ ಹೊಗೆಯನ್ನು ಉಗುಳಿ ಎಲ್ಲವನ್ನೂ ಸಂಹರಿಸಿದ್ದನು. ನಂದಿಯೇ ಕೇಳು, ಬ್ರಹ್ಮಾಂಡದ ಅರ್ಥ ಜಲವೇ ಇಂಗಿ ಹೋಯಿತು. ಶೌನಕ, ಅವರ ಯುದ್ಧವು ಬಿರುಸಾಯಿತು. ಹೀಗೆ ಗದಯುದ್ಧದಲ್ಲಿ 1000 ವರ್ಷಗಳು ಉರುಳಿದ್ದವು. ಆಗ ಮೂವರು ಗದೆಗಳನ್ನು ಬಿಟ್ಟು ಕತ್ತಿಗಳನ್ನು ತೆಗೆದುಕೊಂಡರು. ಹಲಿಗೆಗಳನ್ನು ಹಿಡಿದು ನಿಂತು ಕೋಪದಿಂದ ನೆಗೆದಾಡುತ್ತಾ ಕಾದಾಡತೊಡಗಿದ್ದರು. ಖಡ್ಗಗಳ ಏಟುಗಳನ್ನು ತಪ್ಪಿಸಿಕೊಳ್ಳುತ್ತಾ ಹೊಡೆಯುತ್ತಾ ತಪ್ಪಿ ರಾಕ್ಷಸರ ಮೈಗೆ ಕತ್ತಿ ಏಟುಗಳು ಬೀಳುತ್ತಿರಲು ರಕ್ತ ಹರಿದು ಹೆಪ್ಪುಗಟ್ಟಿತು. ಬಸವೇಶ್ವರನೇ ಕೇಳು, ಅಷ್ಟು ರಕ್ತ ಹರಿದರೂ ಶೌರ್ಯವು
ತಗ್ಗಲಿಲ್ಲ. ಕತ್ತಿಗಳು ಆಡುತ್ತಿದ್ದವು. ಅಕ್ಕಪಕ್ಕಗಳಲ್ಲಿ ಅವುಗಳ ಘಾತದಿಂದ ಕೊಲ್ಮಿಂಚಿನಂತೆ ಕಿಡಿಗಳು ಉಂಟಾದವು. ಹೊಗೆ ಕೆಂಪು ಜ್ವಾಲೆಗಳು ಹೊರಟು ಖಡ್ಗಗಳು ಆಘಾತದಿಂದ ರಕ್ತದ ಕೂಡಿ ಹರಿಯಿತು. ಹೀಗೆ ಸಹಸ್ರ ವರ್ಷಗಳವರೆಗೂ ಪ್ರಚಂಡವಾದ ಯುದ್ಧವು ನಡೆಯಿತು. ಆಗ ಆ ದುಷ್ಟರಾದ ಮಧುಕೈಟವರು ಕಠಾರಿಗಳನ್ನು ಹಿಡಿದು ದೈವವನ್ನು ಹೊಡೆಯಲು ಬಂದರು. ದೇವನು ಅವರನ್ನು ಎದುರಿಸಿದ. ಕಠಾರಿಯ ಮೊನೆಯನ್ನು ಕೇವಲ ದೃಷ್ಟಿ ಮಾತ್ರದಿಂದ ಶಕ್ತಿಹೀನವನ್ನಾಗಿಸಿದ. ಏನು ಹೇಳಲಿ? ಮೂವರು ಚಮತ್ಕಾರದಿಂದ ಹಾರಾಡುತ್ತಾ ಬಹಳ ಹೊತ್ತು ಕಾದಾಡಿದ್ದರು. ಈ ರೀತಿಯಲ್ಲಿ ಪರಾಂಬನಿಗೂ ರಾಕ್ಷಸರಿಗೂ ಘನಘೋರವಾದ ಕಠಾರಿ ಯುದ್ಧವು ಸಹಸ್ರ ವರ್ಷಗಳವರೆಗೆ ನಡೆಯಿತು. ವೃಷಭನೇ ಕೇಳು, ಮತ್ತೆ 2 ಸಹಸ್ರ ವರ್ಷಗಳವರೆಗೂ ಯುದ್ಧವು ನಡೆಯಿತು. ಹಾಗೆಯೇ 5 ಸಹಸ್ರ ವರ್ಷಗಳು ಯುದ್ಧ ಮಾಡಿದ್ದರು. ಮಧುಕೈಟವರು ನಾಶವಾಗಲಿಲ್ಲ. ಆಗ ವಿಷ್ಣುವು ತನ್ನಲ್ಲಿಯೇ ಅವರ ಆಯುಷ್ಯವು ಏನು ಮಾಡಿದ್ದರೂ ತೀರಲಿಲ್ಲ. ಏನು ಮಾಡುವುದು? ಮತ್ತೆ ಯಾವ ಅಪಾಯದಿಂದ ಇವರನ್ನು ಕೊಲ್ಲಲಿ ಎಂದು ಯೋಚಿಸಿ ಮಧುಕೈಟವರನ್ನು ಕುರಿತು ನಗುತ್ತಾ, ಬಹಳ ಆಯಾಸಗೊಂಡಿರುವಿರಿ. ನಾನು ನಿಮ್ಮ ಶೌರ್ಯವನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದೇನೆ. ನಿಮಗೆ ಬೇಕಾದ ವರವನ್ನು ಬೇಡಿರಿ, ನಾನು ಆ ವರವನ್ನು ಸಲ್ಲಿಸುತ್ತೇನೆ ಎಂದನು. ಅದಕ್ಕೆ ಮಧುಕೈಟವರು ನಕ್ಕು, ಎಲ್ಲವೂ ಕ್ರೂರವಾದ ನಾವಿಬ್ಬರು ಕೂಡಿ ಹೊಡೆದು ಹೊಡೆತಗಳನ್ನು ನೀನು ಎದುರಿಸಿದೆ. ನಾವು ನಿನ್ನನ್ನು ಮೆಚ್ಚಿಕೊಂಡಿದ್ದೇವೆ. ನೀನು ನಿನಗೆ ಬೇಕಾದುದನ್ನು ಕೇಳಿಕೊ, ನಾವು ಕೊಡುತ್ತೇವೆ ಎಂದರು. ಒಡೆಯನೇ, ಹರಿಯು ತನ್ನ ಸುದರ್ಶನಾಸ್ತ್ರ ಹಿಡಿದು ನಿಮ್ಮ ತಲೆಗಳು ಕತ್ತರಿಸಿ ಬೀಳಲಿ ಎಂದು ಹೇಳಿ ಆ ರಾಕ್ಷಸರ ತಲೆಗಳು ಸಹಸ್ರ ಚೂರುವಾಗುವಂತೆ ಕತ್ತರಿಸಿದ್ದನು. ಪ್ರಾಣ ಬಿಟ್ಟು ಆ ರಾಕ್ಷಸರನ್ನು ನೋಡಿ ಬ್ರಹ್ಮನು ಹರಿಯನ್ನು ಕುರಿತು, ಪರಮ ಶಾಂಭವಿ, ತ್ರಾಹಿ ತ್ರಾಹಿ ತ್ರಾಹಿ, ಸರ್ವೇಶ್ವರಿಯೇ, ಗುರುಯೇ, ಸರ್ವ ಶರೀರಣಿಯೇ, ಸರ್ವಾತ್ಮಳೆ, ಸರ್ವಭೂತಗಳನ್ನು ದಮನ ಮಾಡುವವಳೆ, ಆನಂದೆಯೇ, ಶಿವೆಯೇ, ನಿರ್ಗುಣಳೆ, ನಿರ್ವಿಕಾರಳೆ, ಜ್ವಾಲಾಮುಖಿಯೇ, ತ್ರಾಹಿ ತ್ರಾಹಿ, ತಪ್ತ ಕಂಚನ ಭೂಷಣ, ಕಾಂಚನ ಕರ್ಣದವಳೆ, ಜ್ಯೋತಿಮಯ ಸೌಂದರ್ಯವುಳ್ಳವಳೆ, ಪ್ರಕಾಶಮಾಯವಾದ ಖಡ್ಗ ಧರಿಸಿರುವವಳೆ, ಜ್ಯೋತಿಮಯ ಶೌರ್ಯವನ್ನು ಹೊಂದಿರುವ ತಾಯೇ, ರಣಚಂಡಿಯೇ, ಭೀಷಣಕಾರೆ, ಜ್ಯೋತಿಪೂರ್ಣ ನಯನವುಳ್ಳ ದೇವಿ, ಕಾಂತಿಯಮಯವಾದ ಹಲ್ಲುಗಳುಳ್ಳ ಹಾಗೂ ಮಹಾಜ್ಯೋತಿಪೂರ್ಣವಾದ ವಸರವನ್ನು ಧರಿಸಿರುವ ದೇವಿ, ಕಾಪಾಡು ಎಂದು ಸ್ತುತಿಸಿದ್ದನು. ಹೀಗೆ ಬ್ರಹ್ಮನು ಹರಿಯನ್ನು ಸ್ತುತಿಸಲು ಮಧು ಎಂಬ ರಾಕ್ಷಸನ ಶತ್ರುವಾದ ಶ್ರೀಹರಿಯು ಅತ್ಯಂತನಾದ ಪ್ರವಾಹದಲ್ಲಿ ಮುಳುಗಿ ಬ್ರಹ್ಮನನ್ನು ಅಪ್ಪಿಕೊಂಡು, ಈ ರಾಕ್ಷಸರು ಎಲ್ಲಿಯವರು? ನಿನ್ನನ್ನು ಹೇಗೆ ಕೊಲ್ಲಲು ಬಯಸಿದ್ದರು? ಶಿವನು ಎಲ್ಲಿದ್ದಾನೆ ಎಂದು ಕೇಳಿದನು. ಬ್ರಹ್ಮನು, ನಾನು ನಿನ್ನ ಗರ್ಭವನ್ನು ಹೊಕ್ಕು ಅಲ್ಲಿ ಅಸಂಖ್ಯಾತ ಪ್ರಪಂಚಾದಿಗಳನ್ನು ನೋಡಿ ಆನಂತರ ನಿನ್ನ ನಾಭಿ ಕಮಲದಿಂದ ಹೊರಬಂದೆ. ಆಗಲೇ ನಿನ್ನ 2 ಕಿವಿಗಳಿಂದ ಈ ರಾಕ್ಷಸರಿಬ್ಬರು ಹುಟ್ಟಿ ಕೋಪದಿಂದ ಯುದ್ಧ ಮಾಡಬಂದರು. ಆಗ ನನ್ನಿಂದ ಆ ದುಷ್ಟರನ್ನು ಸಂಹರಿಸಲು ಸಾಧ್ಯವಿಲ್ಲವೆಂದು ಅರಿತು ದೇವಿಯ ಪಾದ ಕಮಲಗಳನ್ನು ಧ್ಯಾನಿಸಿದೆ. ಆಕೆ ಬಂದಳು. ಆಕೆಯನ್ನು ಕುರಿತು ನಿನ್ನನ್ನು ಸಮಾಧಿಯಿಂದ ಎಬ್ಬಿಸಲು ಬೇಡಿದೆ. ತಕ್ಷಣ ದೇವಿಯು ನಿನ್ನನ್ನು ಎಚ್ಚರಿಸಿದ್ದಳು. ನಿನಗೂ ರಾಕ್ಷಸರಿಗೂ ಯುದ್ಧವಾಯಿತು. 5 ಸಹಸ್ರ ವರ್ಷ ಯುದ್ಧವಾಗಿ ಕೊನೆಗೆ ನಿನ್ನ ಸುದರ್ಶನಾಸ್ತ್ರದಿಂದ ಈ ರಾಕ್ಷಸರು ನಾಶವಾದರು. ನನಗೆ ಅತ್ಯಂತ ಹರ್ಷವಾಯಿತು. ಬ್ರಹ್ಮಾಂಡವು ಉಳಿದುಕೊಂಡಿತು. ಆದರೆ ಶಿವನು ಎಲ್ಲಿಯೂ ಕಾಣನು ಎಂದನು. ಆನಂತರ ಹರಿಯು ಬ್ರಹ್ಮನು ಶಿವನು ಎಲ್ಲಿ ಸಮಾಧಿಸ್ಥಾನನಾದನೋ ಎಲ್ಲಿ ಹುಡುಕುವುದು ಎಂದು ಚಿತ್ತನಂದಾತ್ಮ ಗುರುವರನ್ನು ನೆನೆದರು. ಮಧುಕೈಟಭರ ವಧೆ ಎಂಬ ತೃತೀಯ ಅಧ್ಯಾಯವು ಮುಗಿದಿದ್ದು.